ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ಯಾರೆಲ್ಲ ಬಾಡಿಗೆ ಮನೆಗಳು ಹುಡುಕ್ತಾ ಇದ್ದೀರಾ ಅವರಿಗೆ ಈಸಿ ಆಗಲಿ ಅನ್ನೋಗೋಸ್ಕರ ಈ ಮನೆ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಇದು 40/60 ಇದೆ. ಒಂದೊಂದು ಫ್ಲೋರಲ್ಲೂ 2 BHKದು ಎರಡೆರಡು ಮನೆ ಮಾಡಿದ್ದಾರೆ. ಅಂದರೆ ಟೋಟಲ್ 8 ಮನೆಗಳಿದೆ. ಬ್ರ್ಯಾಂಡ್ ನ್ಯೂ 2 BHK ಟೋಟಲ್ 8 ಮನೆಗಳು ಸಿಗುತ್ತೆ. ಅಂದರೆ 1200 ಸ್ಕ್ವೇರ್ ಫೀಟಲ್ಲಿ ಒಂದೊಂದು 2 BHK ಮಾಡಿಕೊಟ್ಟಿರುವಂಥದ್ದು. ಇದು ಸೌತ್ ಗೇಟ್ ಆಗಿರುತ್ತೆ. ಈಸ್ಟ್ ಫೇಸ್ ಮೇನ್ ಡೋರ್ ಆಗಿರುತ್ತೆ. ಇದು ಫ್ರಂಟ್ ಎಲಿವೇಷನು. ಅಡ್ರೆಸ್ಸು ಸೌತ್ ಬೆಂಗಳೂರು JP ನಗರ 8 ಫೇಸ್ ಸೌತ್ ಅವೆನ್ಯೂ ರೋಡ್ ಅಂತ ಏನಿದೆಯಲ್ವ ಅಲ್ಲಿ ಬರುತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಫುಲ್ಲು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದು ಫ್ರಂಟ್ ಎಲಿವೇಷನ್ ಆಯಿತು. ರೋಡ್ ಹೇಳ್ತಾ ಇದ್ದೀನಿ, ಇದು 30 ಫೀಟ್ ವೈಡಾಗಿ ಸಿಗುತ್ತೆ. ಹಾಗೆ ಹಾಫ್ ಗೇಟ್ ಇದೆ. ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿ ಮಾಡಿಕೊಟ್ಟಿರುವಂಥದ್ದು. ಒಳಗಡೆ ಹೋಗಿ ನಿಮಗೆ ಹೇಗೆ ಏನೇನು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ನೋಡಿ, ಇಲ್ಲಿ TC ಇನ್ಸ್ಟಾಲ್ ಮಾಡಿದ್ದಾರೆ. ನಿಮಗೆ ಎಲೆಕ್ಟ್ರಿಕ್ ಪವರು ಸಪ್ಲೈ ಎಲ್ಲ ಈಸಿಯಾಗಿ ಆಗುತ್ತೆ. ಅಂದರೆ ಕರೆಂಟ್ ಹೋದಾಗೆಲ್ಲ ಈಸಿ ವರ್ಕೌಟ್ ಆಗುತ್ತೆ. ಪಾರ್ಕಿಂಗು ಟೋಟಲ್ ನಾವು 8 ಕಾರ್ ನಿಲ್ಲುವಂತಹ ಪಾರ್ಕಿಂಗ್ ಸ್ಪೇಷಸ್ ಜಾಗನ ಕೊಟ್ಟಿದ್ದೀವಿ. ಪ್ರತಿಯೊಂದು ಮನೆಗೆ ಕಾರ್ ಪಾರ್ಕಿಂಗ್ ಇದ್ದು 2 ವೀಲರ್ ಪಾರ್ಕಿಂಗು ಸಿಗುತ್ತೆ. ಇಲ್ಲಿ ವೆಲ್ಕಮ್ ಬೋರ್ಡ್ ಇದೆ. ಸೇಫ್ಟಿ ಹೇಳಬೇಕನ್ನೋ ಹಾಗಿದ್ದರೆ ಪ್ರತಿಯೊಂದು ಕಡೆಯೂ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ. ಆಮೇಲೆ ಪ್ಲಾಂಟರ್ ಬಾಕ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಇನ್ನೂ ಸೇಫ್ಟಿಗೋಸ್ಕರ MS ರೈಲಿಂಗ್ ಸುತ್ತ ನೋಡ್ತಿದ್ದೀರಾ ಕವರ್ ಮಾಡಿ ಕೊಟ್ಟಿರುವಂಥದ್ದು. ಇಲ್ಲಿ ಪ್ರತಿಯೊಂದು ಮನೆಗೂ ಎಲೆಕ್ಟ್ರಿಕ್ ಮೀಟರು ಸಪ್ರೇಟಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಲಿಫ್ಟ್ ಆಗಿರುತ್ತೆ. ಆ ಕಡೆ ಇದೆ, ತೋರಿಸ್ಕೊಡ್ತೀನಿ. ಹಾಗೆ 1 by 1 ಸೆರಾಮಿಕ್ ಟೈಲ್ಸು ಫ್ಲೋರಿಂಗು. ನಿಮಗೆ ಅಲ್ಲಿ ಬೋರ್ವೆಲ್ಲು ಸಂಪು ಕಾಣಿಸ್ತಾ ಇದೆ. ಹಾಗೆ ಪ್ರತಿಯೊಂದು ಮನೆಗೂ ಗ್ಯಾಸ್ ಪ್ರೊವಿಷನ್ನ ಈ ಕಡೆ ಮಾಡಿಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಮೀಟರು ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ನಿಮ್ಮ ಹತ್ರ ಇದ್ದರೆ ಚಾರ್ಜ್ ಮಾಡೋದಕ್ಕೆ ಚಾರ್ಜಿಂಗ್ ಸರ್ಕ್ಯೂಟ್ಗಳನ್ನ ಕೊಟ್ಟಿರುವಂಥದ್ದು. ಇಲ್ಲಿ ಒಂದು ಲೇಬರ್ ರೂಮ್ ಅಥವಾ ವಾಚ್ಮ್ಯಾನ್ ರೂಮ್ ಇದೆ. ಇಲ್ಲಿ ಯಾರಾದರೂ ಇದ್ದರೆ ನೋಡ್ಕೊಳ್ಳೋರಿಗೋಸ್ಕರ ಅದು. ವಾವ್, ವಿಶಾಲವಾಗಿದೆ. ಪ್ರತಿಯೊಂದು ಕಾರು ನಿಲ್ಲುತ್ತೆ ಒಂದೊಂದು ಫ್ಲೋರ್ಗೂ. ಇದು ಫುಲ್ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲೇಔಟ್ ಆಗಿರುತ್ತೆ ಗೆಳೆಯರೆ. ಈಗ ನಾನು ನಿಮಗೆ 2 BHKದು 2 ಮನೆಗಳನ್ನ ತೋರಿಸ್ಕೊಡ್ತೀನಿ. ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅವ್ರಿಗೆ ಬಾಡಿಗೆ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಲೊಕೇಶನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಡೈರೆಕ್ಟಾಗಿ ಬಂದು ಮನೇನ ನೋಡಿ ಬಾಡಿಗೆ ಬೇಕು ಅನ್ನೋರು ಚೆಕ್ ಮಾಡ್ಕೋಬೋದು. ಸ್ಟೇರ್ ಕೇಸ್ ಇದೆ, 4 ಅಡಿ ವೈಡ್ ಆಗಿದೆ. ಆಮೇಲೆ ಲಿಫ್ಟ್ ಈ ಕಡೆ ಇದೆ. ನೀವು ಎಲ್ಲೇ ಹೋದ್ರೂ 360 ಡಿಗ್ರಿ ಕ್ಯಾಮ್ರಾ ಕವರ್ ನಿಮ್ಗಾಗುತ್ತೆ, ಡೌಟೇ ಇಲ್ಲ. ಆ ಸ್ಟೇರ್ ಕೇಸಿಂದ ಮೇಲ್ಗಡೆ ಹೋಗ್ತಾ ಇದ್ದೀನಿ. ನಿಮ್ಮ ಹತ್ರ ಗಾತ್ರದಲ್ಲಿ ದೊಡ್ಡದಾದ ವಸ್ತುಗಳು ಇದ್ರೂ ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸ್ಟೇರ್ ಕೇಸ್ ವೈಡ್ ಆಗಿದೆ. 70 ಆಂಟಿ ಸ್ಕಿಡ್ಡು ಗ್ರಾನೈಟು. ಇಲ್ಲಿ ನಿಮಗೆ ರೆಡ್ ಬ್ರಿಕ್ಸ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ ಮಾಡಿರುವಂತಹ ಮೆಟೀರಿಯಲ್ಲು ವೆಂಟಿಲೇಷನ್ಗೋಸ್ಕರ ಮಾಡಿದ್ದಾರೆ, ವಿತ್ ಸೇಫ್ಟಿಗೋಸ್ಕರ. ಇಲ್ಲಿ ಒಂದು ಮನೆ ಇದೆ 2 BHKದು. ಹಾಗೆ ಈ ಕಡೆ ಒಂದು ಮನೆ ಇದೆ 2 BHK. ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಮಗೆ ಲಿಫ್ಟ್ ಪ್ರೊವಿಷನ್ನ ಮಾಡಿರುವಂಥದ್ದು. ಎಲ್ಲ ಮೇನ್ ಡೋರು ಈಸ್ಟ್ ಫೇಸ್ ಆಗಿರುತ್ತೆ. ನೋಡಿ, 4 ಅಡಿ ವೈಡಾಗಿ ಸ್ಟೇರ್ ಕೇಸ್ ಸಿಗುತ್ತೆ ನಿಮಗೆ. ಬಾಡಿಗೆಗೆ ನೋಡ್ತಾ ಇರೋರಿಗೋಸ್ಕರ ಒಳ್ಳೆ ಮನೆ ಅಂತ ಹೇಳ್ಬೋದು. ಇಷ್ಟು ವರಾಂಡ ಸಿಗುತ್ತೆ ನಮಗೆ ವೈಡಾಗಿ. ಅಕ್ಕಪಕ್ಕ ವಾತಾವರಣವೂ ಅಷ್ಟೇ ಕ್ಲೈಮಾಗಿದೆ. ಓಕೆ ಗೆಳೆಯರೆ, ಇದು 8 ಫೀಟ್ ಹೈಟ್ ಆಗಿರುವಂತಹ ವಾಸ್ಕಲ್ಲು, ಟೀಕ್ ವುಡ್ಡಲ್ಲಿ ಮಾಡಿರುವಂತಹ ಡೋರು. ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಡೋರ್ ಕ್ವಾಲಿಟಿ ಮಾತ್ರ ಸೂಪರಾಗಿ ಕೊಟ್ಟಿದ್ದಾರೆ. ಬಾಡಿಗೆ ಮನೆಗಳು ಅಂತ ಹೇಳೋ ಹಾಗೆ ಇಲ್ಲ. ಸಾರಿ ಗೆಳೆಯರೆ, ಇದು ಹಾಲು. ಫ್ಲೋರಿಂಗ್ 2 by 4 ವೆಟ್ರೋಫೈಟ್ ಟೈಲ್ಸ್ ಹಾಕಿದ್ದಾರೆ. ವಾಲ್ ಕ್ಲೈಂಡಿಂಗ್ TV ಕ್ಯಾಬಿನೆಟ್ನ ಕೊಟ್ಟಿರೋಂಥದ್ದು. ಅದ್ರ ಹಿಂದ್ಗಡೆ ಪ್ರೊಫೈಲ್ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ರಾತ್ರಿಯ ಲಕ್ಷಣ ತುಂಬ ಚೆನ್ನಾಗಿ ಬರುತ್ತೆ. ಸೈಡಲ್ಲಿ ನಿಮಗೆ ಡೆಕೋರೇಟಿವ್ ಐಟಮ್ಗಳು ಇಟ್ಕೊಳ್ಳೋದಕ್ಕೋಸ್ಕರ ಕ್ರ್ಯಾಕ್ ಮಾಡಿಕೊಟ್ಟಿದ್ದಾರೆ. ಹಾಗೆ 2 ವಿಂಡೋಗಳು ಬರುತ್ತೆ ವೆಂಟಿಲೇಷನ್ಗೋಸ್ಕರ. ಮತ್ತು ಸಿಂಪಲ್ಲಾಗಿ ಫಾಲ್ ಸೀಲಿಂಗ್ ಇದೆ. ಮತ್ತು ಅದರಲ್ಲಿ ಸ್ಪಾಟ್ ಲೈಟು, ವಾರ್ಮ್ ಲೈಟು, ಫ್ಯಾನು ಕವರ್ ಮಾಡಿ ಕೊಟ್ಟಿದ್ದಾರೆ.
ಹಾಗೆ ಗೆಳೆಯರೆ ಕರ್ಟನ್ ರಾಡು ಕೊಟ್ಟಿರುವಂಥದ್ದು. ಈಗ ಈ ಟಿ ವಿ ಕ್ಯಾಬಿನೆಟ್ ಎಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದೀರ ಅಂದರೆ ಸೋಫಾ ಸೆಟ್ ಅಲೈನ್ಮೆಂಟ್ ತೋರಿಸ್ಕೊಡ್ತೀನಿ. ಇಲ್ಲಿ ಎಲ್ ಶೇಪಲ್ಲಿ ಸೋಫಾನ ಇಟ್ಕೋಬಹುದು. ಹಾಲು ದೊಡ್ಡದಾಗಿದೆ, ನನ್ನ ಪ್ರಕಾರ 15/20 ಬರಬಹುದು ಅಷ್ಟು ಹಾಲೇ ಇದೆ. 2 BHK ಮನೆ ಇದು. ಮತ್ತು ಈ ವಿಂಡೋ ತೋರಿಸಿದ್ನಲ್ಲ, ವಿಂಡೋದ ಹತ್ರ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ಅಡುಗೆ ಮನೆ ಇದೆ, ಪೂಜಾ ರೂಮ್ ಇದೆ. ಅಡುಗೆ ಮನೆ ನೋಡ್ತಾ ಇದ್ದೀರಾ, ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಆಲ್ ಸಾಫ್ಟ್ ಟ್ಯಾಂಡಮ್ ಬಾಕ್ಸ್ಗಳು ಮತ್ತು ಜಿ ಪ್ರೊಫೈಲರ್ ಇನ್ಸ್ಟಾಲ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಚಿಮ್ನಿ ಪಾಯಿಂಟು, ಗ್ಯಾಸ್ ಪಾಯಿಂಟು, ಇಲ್ಲಿ ಇನ್ಬಿಲ್ಟು ವಾಟರ್ ಪ್ಯೂರಿಫೈ ಸಿಗುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಸ್ಪೇಷಿಯಸ್ ಜಾಗ, ಸೂಪರಾಗಿದೆ ಅಡುಗೆ ಮನೆ. ಈ ಅಡುಗೆ ಮನೆ ಆಪೋಸಿಟ್ಟು ಯುಟಿಲಿಟಿ ನೋಡಿ. ಇಲ್ಲಿ ಪಾತ್ರೆ ತೊಳೆಯೋಕ್ಕೆ ಇಕ್ಕಟ್ಟಾದರೆ ಇಲ್ಲಿ ಬೇಕಾದ್ರೆ ವಾಶ್ ಮಾಡ್ಕೋಬಹುದು. ವೆಂಟಿಲೇಷನ್ಗೆ ಸೇಮ್ ಸಖತ್ತಾಗಿದೆ. ನಿಮ್ಮ ಹತ್ರ ವಾಷಿಂಗ್ ಮಷಿನ್ ಇದೆ ಅನ್ನೋ ಹೋಗಿದ್ರೆ ಇಲ್ಲಿ ಇಟ್ಕೊಳ್ಳೋದು. ಇಲ್ಲಿ ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ, ಇಲ್ಲಿ ಔಟ್ಲೆಟ್ ಇದೆ. ಲಿಕ್ವಿಡ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸ್ಪೇಷಿಯಸ್ ಜಾಗ. ಇದು ಚಿಮ್ನಿಗೆ ಎಕ್ಸಾಕ್ಟ್ಸ್ ಆಗಿರುತ್ತೆ. ಸೂಪರ್ ದೊಡ್ಡದಾಗೇ ಇದೆ, ಡೌಟೇ ಇಲ್ಲ. ಈ ಯುಟಿಲಿಟಿ ಡೋರ್ ಆಲ್ಸೋ 8 ಫೀಟ್ ಕೊಟ್ಟಿದ್ದಾರೆ. ಇದೆ ಈ ಮನೆಯ ಸೂಪರ್ ಆಗಿರುವಂಥ ಲಕ್ಷಣ. ಗೆಳೆಯರೆ, ಇದು ಪೂಜಾ ರೂಮು. 2 ಡೋರ್ ಇರುವಂತಹ ಟೀ ಕುಡ್ ಮರದಲ್ಲಿ ಮಾಡಿರುವಂಥದ್ದು, ಗಂಟೆ ಎಲ್ಲ ಇದೆ. ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು. ಓಕೆ, ಈ ಥರ ಪೂಜಾ ರೂಮ್ನ ಮಾಡಿ ಕೊಟ್ಟಿದ್ದಾರೆ. ಫೋಟೋ ಎಲ್ಲ ಇಟ್ಕೊಳ್ಳೋದಕ್ಕೆ ಎಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಮತ್ತು ಇಲ್ಲಿ ಹಿಂದೆ ಪೂಜಾ ರೂಮ್ ಹಿಂದ್ಗಡೆ ಒಂದು ಬೆಡ್ರೂಮ್ ಬರುತ್ತೆ. ಈ 2 ರೂಮ್ ಮಧ್ಯದಲ್ಲಿ ಕಾಮನ್ ಆಗಿ ಬಾತ್ರೂಮು. 2ಕ್ಕೂ ಕಾಮನ್ ಬಾತ್ರೂಮ್ ಇದು. ಅಂದರೆ ಈ ಕಾಮನ್ ಬೆಡ್ರೂಮ್ಗೆ ಈ ಕಾಮನ್ ಬಾತ್ರೂಮು ಇದಕ್ಕೆ ಅಟ್ಯಾಚ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಕೊಟ್ಟಿರುವಂಥದ್ದು. ಹಾಗೆ ಫ್ಯಾನು, ಲೈಟಿಂಗ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಸ್ಟಡಿ ಕ್ಯಾಬಿನೆಟು, ಒಂದು ವಿಂಡೋ, ಕಿಂಗ್ ಸೈಜ್ ಕಾಟ್ ಹಾಕ್ಕೋಬೋದು. ಅಷ್ಟು ದೊಡ್ಡದಾಗಿರುವಂತಹ ರೂಮ್ ಇದ್ದಾಗಿರುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟು ಮತ್ತು ಅಟ್ಯಾಚ್ ಬಾತ್ರೂಮ್. ಈ ರೂಮ್ಗೆ 2 ಬೆಡ್ರೂಮ್ಗೆ 2 ಬಾತ್ರೂಮ್ ಇರುತ್ತೆ. ಒಂದು ಕಾಮನ್ ಬೆಡ್ರೂಮ್, ಒಂದು ಕಾಮನ್ ವಾಲ್ ಮೌಂಟ್ ಕಮೋಡು, ಜಾಗ ಫಿಟ್ಟಿಂಗ್ ಇರುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು ಮತ್ತು ಟಾಪ್ ಅಪ್ ಬಂದಿದೆ. ಸೂಪರ್. ಇದು ಇಷ್ಟು ಬಾತ್ರೂಮು. ಮತ್ತು ಈ ಕಡೆ ಕಾಮನ್ ಬಾತ್ರೂಮ್ ಇದೆ, ಹ್ಯಾಂಡ್ ವಾಶ್ ಏರಿಯಾ, ಗೀಸರ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮ್. ಇದು ಚೆನ್ನಾಗಿದೆ. ಈಗ ಈ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಕಾಮನ್ ಬೆಡ್ರೂಮ್ ನೋಡಿ. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ದೊಡ್ಡದಾಗಿದೆ. ವೆಟ್ರಿಫೈಡ್ ಟೈಲ್ಸು, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು. ಆ ವಾರ್ಡ್ರೋಬರ್ ಒಳಗಡೆ ಎಲ್ಲ ಲೈಟಿಂಗ್ ಫಿಕ್ಸ್ ಆಗಿದೆ. ಇಲ್ಲೂ ಕೂಡ ಸ್ಟಡಿ ಕ್ಯಾಬಿನೆಟು. ಆಮೇಲೆ 2 ಬಿಗ್ ವಿಂಡೋಗಳು ಸಿಗುತ್ತೆ ವಿತ್ ಕರ್ಟನ್ ರಾಡು, ಫ್ಯಾನು. ಸೂಪರ್. ಇದು ಒಂದು ಬಾಡಿಗೆಗೆ ಇರುವಂತಹ ಮನೆ. ಈ ಥರದವು ಸೇಮ್ ಟು ಸೇಮ್ ಟಾಪ್ 4 ಮನೆಗಳು ಬರುತ್ತೆ. ಇದೇ ಥರ ಬರುತ್ತೆ. ಇನ್ನೊಂದು ಪಕ್ಕದಲ್ಲಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಮೇಲ್ಗಡೆ ಒಂದು ಆ ಕಡೆ ಪೋರ್ಷನ್ ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಈ ಮನೇಲಿ ಪೂಜೆ ಮಾಡಿದ್ದಾರೆ, ಹಾಗಾಗಿ ಇದ್ರ ಮೇಲ್ಗಡೆ ಇರುವಂತಹ ಮನೇನ ತೋರಿಸ್ತೀನಿ ನೋಡಿ. ಗೆಳೆಯರೆ, 2 BHKದು ಟೋಟಲ್ 8 ಮನೆಗಳಿದ್ದಾವೆ. ಬ್ರ್ಯಾಂಡ್ ನ್ಯೂ ಎಲ್ಲ ಕೂಡ. ನಿಮಗೆ ಯಾವ ಮನೆ ಬೇಕು ಅಂತ ಬಂದು ಸೆಲೆಕ್ಷನ್ ಮಾಡ್ಕೋಬೋದು. ಇಲ್ಲಿ ತುಂಬ ಹತ್ತಿರ ಬನ್ನರಘಟ್ಟ, ಡಿಮಾರ್ಟು ಅದೆಲ್ಲ ಸಿಗುವಂಥದ್ದು. ಈ ಮನೆನ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ವರಾಂಡ ಇದೆ. ಈ ಮನೆಗೆ ಇಷ್ಟೊಂದು ಸ್ಪೇಷಿಯಸ್ ಜಾಗ ಸಿಗುತ್ತೆ. ಫಾಲ್ ಸೀಲಿಂಗ್ ಎಲ್ಲ PVC, ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ವಿಂಡೋ ಮತ್ತು ವಾಸ್ಕಲ್ ಏನಿದೆಯಲ್ಲ 8 ಇಂಚಸ್ ವಾಸ್ಕಲ್ಲು, 8 ಫೀಟ್ ಹೈಟ್ ಬರುತ್ತೆ.
ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಹಾಲು ಸೇಮ್ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಬಿಗ್ ಡೋರ್ 8 ಫೀಟ್ ಹೈಟ್ ಇದೆ. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಬರುತ್ತೆ. ಇದು ಒಂದು ಟಿ ವಿ ಕ್ಯಾಬಿನೆಟು, ಸರಿನಾ. ಈ ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ಟು ಹಾಲ್ ಬರುತ್ತೆ. ಅಂದರೆ ಸೋಫಾ ಯೂನಿಟ್ನ ಎಲ್ ಶೇಪಲ್ಲಿ ಇಟ್ಕೋಬೋದು. ನಾನೀಗ ಈ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ ನೋಡಿ. ಇದು ಫುಲ್ ಹಾಲು. ಈ ವಾಲ್ ಹಿಂದ್ಗಡೆ ಒಂದು ಬೆಡ್ರೂಮ್ ಬರುತ್ತೆ, ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ. ಈ ವಾಲ್ ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ಇರುವಂತಹ ವಾಲ್ ಹಿಂದ್ಗಡೆಗೆ ಅಡುಗೆ ಮನೆ ಬರುತ್ತೆ, ಸರಿನಾ. ಈಗ ನಾನು ನಿಮಗೆ ಆ ಸ್ವಿಚ್ ಬೋರ್ಡ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ, ಒಂದು ಐಡಿಯಾ ಬರುತ್ತೆ. ಒಳಗಡೆ ಎಂಟ್ರಿ, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಒಂದು ಟಿ ವಿ ಕ್ಯಾಬಿನೆಟ್ಟು. ಆ ಟಿ ವಿ ಕ್ಯಾಬಿನೆಟ್ ಆಪೋಸಿಟು ಎಲ್ ಶೇಪು ಸೋಫಾ ಅಲೈನ್ಮೆಂಟು. ಇದು ಹಾಲ್ನ ಲಕ್ಷಣಗಳು, ಸಕ್ಕತ್ತಾಗಿ ಬಂದಿದೆ. ಈಗ ಈ ಹಿಂದ್ಗಡೆ ಅಡುಗೆ ಮನೆ ಬರುತ್ತೆ ಅಂತ ಹೇಳಿದೆ, ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಪಕ್ಕದಲ್ಲಿ ಅಡುಗೆ ಮನೆ ಬರುತ್ತೆ. ಸೇಮ್ ಆ ಮನೆಗಿಂತ ದೊಡ್ಡದಾಗಿರುವಂತಹ ಪೂಜಾ ರೂಮು, ಇಬ್ಬರು ಕುತ್ಕೋಬೋದು, ಅಷ್ಟು ಜಾಗ ಇಲ್ಲಿ ಸಿಗುತ್ತೆ. ಮತ್ತು ಪ್ಲಸ್ ಪಾಯಿಂಟ್ ಏನಂದರೆ ಈ ಮನೆಗೆ ಡೈನಿಂಗ್ ಹಾಲ್ ಏರಿಯಾ ಸಿಗುತ್ತೆ, ಒಂದು ಕಾಮನ್ ಬಾಲ್ಕನಿ ಸಿಗುತ್ತೆ. ಇದು ಈ ಮನೆಯ 2 ಪ್ಲಸ್ ಪಾಯಿಂಟ್ಗಳು. ಟೋಟಲ್ 3 ಅಂತ ಹೇಳ್ಬೋದು, ಬಿಕಾಸ್ ಪೂಜಾ ರೂಮು ದೊಡ್ಡದಿದೆ, ಬಾಲ್ಕನಿ ಇದೆ, ಡೈನಿಂಗ್ ಹಾಲ್ ಏರಿಯಾನೂ ಸಿಗುತ್ತೆ. ಇದು ಫುಲ್ ಡೈನಿಂಗ್ ಹಾಲ್ ಏರಿಯಾ, ಕಾಮನ್ ಬಾಲ್ಕನಿ, UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ ವಿತ್ ಮಸ್ಕಿಟೋ ಲೇಯರ್ ಇರುವಂಥದ್ದು. ಇಲ್ಲಿ ನೋಡಿ, ಇದು ಅಡುಗೆ ಮನೆ. ಎಲ್ ಶೇಪ್ ಸ್ಲ್ಯಾಬ್ ಕಟ್ಟಿದ್ದಾರೆ. ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು, ಕಲರ್ ಡಿಫ್ರೆಂಟ್ ಆಗಿದೆ ಅಷ್ಟೇ. ಅಲ್ಲಿ ನಿಮಗೆ ಚಿಮ್ನಿ ಪಾಯಿಂಟು, ಇಲ್ಲಿ ಒಲೆ ಪಾಯಿಂಟು, ವಾಟರ್ ಪ್ಯೂರಿಫೈ ಕಾಣಿಸ್ತಾ ಇಲ್ಲ, ಪಕ್ಕದಲ್ಲಿ ಇಟ್ಕೋಬೋದು ಬೇಕಾದರೆ, ರೈಟ್. ಈ ಥರ ಇದೆ. ಮತ್ತು ಫ್ರಿಜ್ ಪಾಯಿಂಟು ಇಲ್ಲೇ ಹೋಲ್ ಮಾಡಿ ಇಲ್ಲೇ ಇಡ್ಬೋದು, ಡೌಟ್ ಇಲ್ಲ. ಮತ್ತು ಈ ಅಡುಗೆ ಮನೆಯಲ್ಲಿ ಒಂದು ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಸೇಮ್ ಪಾತ್ರೆ ಗಿತ್ರೆ ತೊಳ್ಕೊಳ್ಳೋದಕ್ಕೆ ವಾಷಿಂಗ್ ಮಿಷಿನ್ನ ಇಟ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಪಾತ್ರೆ ತೊಳೆರಿ, ಇಲ್ಲಿ ವಾಷಿಂಗ್ ಮಿಷಿನ್ನ ಇಟ್ಕೊಳ್ಳಿ, ಆನ್ ಪ್ಲೇಟ್ ಇಲ್ಲಿದೆ. ಒಂಥರ ಚೆನ್ನಾಗಿದೆ ಈ ಮನೆ ಕೂಡ. ಆ ಮನೆಗಿಂತ ಚೆನ್ನಾಗಿದೆ. ಯಾರು ಬೇಗ ಬರ್ತಾರೋ ಅವರಿಗೆ ಈ ಮನೆ ಅಂತ ಹೇಳ್ಬೋದು. ಕೊನೆಯದಾಗಿ ಇನ್ನೊಂದು ಮಾತು ಹೇಳೋದಿದೆ, ಹೇಳ್ತೀನಿ ಯಾರು ಕಟ್ಟಿದ್ದಾರೆ, ಹೇಗೆ ಕಟ್ಟಿದ್ದಾರೆ ಅಂತ. ಡೈನಿಂಗ್ ಹಾಲ್ ಏರಿಯಾ ನೋಡಿ, ಸಕ್ಕತ್ತಾಗಿ ದೊಡ್ಡದಾಗಿ ಬಂದಿದೆ. ಇಲ್ಲಿ ಬಾಲ್ಕನಿ ಕೂಡ ಸ್ಪೇಷಿಯಸ್ ಆಗಿದೆ. ಫುಲ್ ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಗೆಳೆಯರೆ. ಈಗ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ. ಕಾಮನ್ ಬಾತ್ರೂಮು, ಕಾಮನ್ ಹ್ಯಾಂಡ್ ವಾಶ್ ಏರಿಯಾ. ಇಲ್ಲಿ ಮಿರರ್ ಒಂದು ದೊಡ್ಡದಾಗಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ವಿತ್ LED ಲೈಟ್ ಫಿಕ್ಸಿಂಗು. ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಈ ಬೆಡ್ರೂಮ್ಗೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬೋದು. 2x4 ವೆಟ್ರಿಫೈಡ್ ಟೈಲ್ಸು, ಹಾಗೆ ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ವೆಂಟಿಲೇಷನ್ಗೆ ಬಿಗ್ ವಿಂಡೋ, ಅದರ ಪಕ್ಕದಲ್ಲಿ ಮಿರರು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಇಲ್ಲೂ ಕೂಡ ಒಂದು ವಿಂಡೋ ಇದೆ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಸ್ಟಡಿ ಕ್ಯಾಬಿನೆಟ್ಟು, ಬಾತ್ರೂಮು ಎಲ್ಲ ಜಾಗರ್ ಫಿಟ್ಟಿಂಗು ಫಿಟ್ ಎಲ್ಲ ರೆಡಿ ಇದೆ, ಜಸ್ಟ್ ಬಾಡಿಗೆ ಬರೋದಷ್ಟೇ. ಹಾಗೆ ಇಲ್ಲಿ ಕಾಮನ್ ಬಾತ್ರೂಮು, ಇದೊಂದು ಕಾಮನ್ ಬಾತ್ರೂಮ್ನ ಲಕ್ಷಣ. ಈ ಚೆನ್ನಾಗಿದೆ, ಈ ಮನೆ ಚೆನ್ನಾಗಿದೆ. ಎಲ್ಲ ಮನೆಗಳಿಗೂ ಈಸ್ಟ್ ವೆಸ್ಟ್ ಡೋರ್ ಇರುತ್ತೆ. ಇಲ್ಲೂ ಕೂಡ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರು, ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ಪ್ರೊಫೈಲ್ ಲೈಟ್, ಒಳಗಡೆ ಇನ್ಸ್ಟಾಲು, ವೆಂಟಿಲೇಷನ್ಗೆ ವಿಂಡೋ, ಕರ್ಟನ್ ರಾಡ್ ಎಲ್ಲ ಹಾಕ್ಬೋದು ಒಳಗಡೆ, ಇನ್ಬಿಲ್ಟ್ ಕರ್ಟನ್ ರಾಡು. ಮತ್ತು ಈ ಕಡೆ ಸ್ಟಡಿ ಕ್ಯಾಬಿನೆಟ್ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದಕ್ಕೆ ವರ್ಕ್ ಫ್ರಮ್ ಹೋಮ್ ಬೇಕಾದ್ರೆ ಮಾಡ್ಕೋಬೋದು, ಸರಿನಾ. ಇಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟು, ಮಿರರ್ ಇಲ್ಲಿ ಹಾಕಿದ್ದಾರೆ. ಗೆಳೆಯರೆ, ಈ 2 ಮನೆ ಆ್ಯಸ್ ಇಟ್ ಈಸ್ ಏನಿದೆಯೋ ಹಾಗೆ ಸೇಮ್ ಟು ಸೇಮ್ ಈ ಪೋರ್ಷನ್ ಮೇಲೆ 4 ಮನೆ ಇದೇ ಥರ ಬರುತ್ತೆ. ಆ ಕಡೆ ತೋರಿಸಿದ್ನಲ್ಲ ಆ ಪೋರ್ಷನ್ ಥರ 4 ಮನೆಗಳು ಸೇಮ್ ಬರುತ್ತೆ. ಟೋಟಲ್ 8 ಮನೆಗಳು 2 BHK ಇದೆ. 1200 ಸ್ಕ್ವೇರ್ ಫೀಟು ಬರುತ್ತೆ ಒಂದು 2 BHK ಮನೆಯ ಇದು ಕಾರ್ಪೊರೇಟ್ ಏರಿಯಾ.
ಸೊ ನಾನು ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಅಂದರೆ ನಿಮಗೆ ಬಾಡಿಗೆ ಎಷ್ಟು ಎಲ್ಲ ಮಾತಾಡೋ ಹಾಗಿದ್ರೆ ಆ ನಂಬರಿಗೆ ಕಾಲ್ ಮಾಡಿ. ಇನ್ನೊಂದು ಮಾತು ಏನಂತಂದರೆ, ನೀವು ಇದೇ ಥರನ ಮನೆ ಕಟ್ಟಬೇಕು ಅನ್ನೋ ಹಾಗಿದ್ರೆ ನಿಮ್ಮ ಹತ್ರ ಜಾಗ ಇದೆ, ಮನೆ ಕಟ್ಟಿಸ್ಕೋಬೇಕು ಅನ್ನೋ ಹಾಗಿದ್ರೆ ಲಕ್ಕಿ ಕನ್ಸ್ಟ್ರಕ್ಷನ್ ಅಂತ ಇದೆ, ಅವ್ರ ನಂಬರ್ ಕಾಂಟ್ಯಾಕ್ಟ್ನ ಕೊಟ್ಟಿರ್ತೀನಿ. ಅವ್ರಿಗೆ ಫೋನ್ ಮಾಡಿ ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸಾಗಿ ತಿಳ್ಕೊಳ್ಳಿ. ಈ ವಿಡಿಯೋ ಮಾಡೋ ಉದ್ದೇಶ ಮನೆಯ ಬಾಡಿಗೆ ಯಾರು ಬೇಕೋ ಅವರಿಗೋಸ್ಕರ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.